ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಆಗಿದ್ದಾಗ್ಲಿ. ಅಹಲ್ಯ ಅಕ್ಕ ನನ್ನ ಕೆನ್ನೆಗೆ 2 ಏಟು ಹೊಡೆದ್ರು ಚಿಂತೆ ಇಲ್ಲ. ನಾನು ಸಾರಿ ಹೇಳ್ತೀನಿ. ಅಯ್ಯೋ ದೇವ್ರೆ, ನಮ್ಮ ಅಕ್ಕಗೇನು ಮಾಡ್ಬೇಡಿ, ಅಮ್ಮ ಅಕ್ಕನ್ ಬಿಟ್ಬಿಡಿ. ಅಕ್ಕ ನೀವಾ? ಅಂತರ್ಪಟ ಮುಗಿದ್ಮೇಲೆ ಅದಕ್ಕಿಂತ ನೀನು ಕಣ್ತುಂಬ ನೋಡ್ಬೋದು. ಆಹಾ, ಇಲ್ಲಿವರೆಗೂ ನೋಡೇ ಇಲ್ವಾ? ಪುರೋಹಿತ್ರೆ, ಶಾಸ್ತ್ರಕ್ಕೆಲ್ಲ ಸರಿ ಇದೆಯಲ್ವಾ? ಎಲ್ಲ ಸರಿಗಿದೆಪ್ಪ. ಹೀರಿಗೆ ಬಲ್ಲ ಅಂತರ್ಪಟ ಎಲ್ಲಾ ಶಾಸ್ತ್ರಗಳು ಮಾಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಶಾಸ್ತ್ರಕ್ಕೆ ಟೈಮ್ ಆಯ್ತಮ್ಮ, ಹುಡುಗಿನ ಕರ್ಕೊಂಬನ್ನಿ. ಲಕ್ಷ್ಮಿ ಅವರೇ, ನಮೃತ ಇನ್ನು ಅಹಲ್ಯನ್ ಕರ್ಕೊಂಡ್ ಬಂದಿಲ್ಲ, ಸ್ವಲ್ಪ ನೋಡ್ತೀರಾ? ಹಾ, ನೋಡ್ಕೊಂಡ್ ಬರ್ತೀನಿ. ಓಹೋ, ನಿಮ್ ಹಣೆ ಬರಹನೆ ಚೆನ್ನಾಗಿಲ್ಲ ಅನ್ಸುತ್ತೆ ಅಲ್ವಾ? ನೀವ್ ಮಾಡೋ ದರಿದ್ರ ಕೆಲ್ಸಗಳಿಗೆಲ್ಲ ನಾನೇ ಎದುರಾಗ್ತೀನಿ ಅಲ್ವಾ? ಏಯ್, ನಿನಗೇನು ವಿಷಯ ಗೊತ್ತಿಲ್ಲ ಕಣೆ. ಇವಳಿಗೀಗಾಗ್ಲೇ ಮದ್ವೆ ಆಗಿದೆ, ಅದು ನನ್ನ ಮಗನ್ ಜೊತೆ. ಮಗ ಅಂತ ಯಾಕ್ರಿ ಕರೀತೀರಾ? ಮೃಗ ಅಂತ ಕರೀರಿ, ಅದು ಕರೆಕ್ಟ್ ಆಗಿರುತ್ತೆ ನಿಮ್ ಹೊಟ್ಟೆಲ್ ಹುಟ್ಟಿರೋ ಆ ಕಂದನ್ಗೆ. ಇವಳು ನನ್ ಸೊಸೆ ಕಣೆ. ಅವರು ರಾಜ್ಗುರು ಮನೆತನದ ಸೊಸೆ. ರಾಜ್ಗುರು ಮನೆತನದ ಸೊಸೆ ಮೇಲೆ ಕೈ ಮಾಡೋದಕ್ ಮುಂಚೆ 100 ಸರಿ ಯೋಚನೆ ಮಾಡ್ಬೇಕು. ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅವ್ರ ಮೇಲೆ ಕೈ ಇಟ್ರೆ ನಾವು ನಿಮ್ ಕೈ ಹಿಡಿತೀವಿ. ಅದೇ ನೋವು, ಮೋಸ, ವಂಚನೆ ಮಾಡೋದಕ್ ಕೈ ಮಾಡಿದ್ರೆ ನಿಮ್ ಕೈ ಮುರಿದು ಬಿಡ್ತೀವಿ. ಏಯ್, ಏನ್ ಸಿನಿಮಾ ಡೈಲಾಗ್ ಹೊಡಿತ್ಯಾ? ನಾನ್ ಯಾರು ಅಂತ ಗೊತ್ತಾ ನಿನಗೆ? ನೀವ್ ಯಾವ ರಾಣಿನೂ ಅಲ್ಲ, ಅಥವಾ ಮಹಾರಾಣಿನೂ ಅಲ್ಲ. ದೇಶಕ್ಕೆ ಮಹಾನ್ ವ್ಯಕ್ತಿ ಕೊಟ್ಟ ತಾಯಿ ಅಂತೂ ಅಲ್ಲವೇ ಅಲ್ಲ. ಹೆತ್ತ ಮಗನ್ನ ಹೇಗ್ ಸಾಕ್ಬೇಕು ಅಂತ ಗೊತ್ತಿಲ್ದೇ ಇರೋ, ತಾಯಿ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ದೇ ಇರೋ ಹೆಣ್ಣು ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ಕೂಗಾಟ ಕಿರ್ಚಾಟ ಏನೇ ಇದ್ರು ಅದನ್ನ ನಿಮ್ ಹತ್ರ ಇಟ್ಕೊಳ್ಳಿ. ನನ್ ಹತ್ರ ತೋರ್ಸೋದಕ್ ಬಂದ್ರೆ ಚೆನ್ನಾಗಿರಲ್ಲ. ಬಿಡ್ಬೇಡ ಮೀರಾ, ಬಿಡ್ಬೇಡ. ಯಾವಾಗ್ಲೂ ಹೀಗೆ ನಮಗೆ ಹೆದರಿಸ್ತಾರೆ, ಚಿತ್ರ ಹಿಂಸೆ ಕೊಡ್ತಾರೆ. ಹೆದರ್ಬೇಡ ನಮ್ರತ, ಇಂಥವ್ರಿಗೆ ಬೊಗಳದಕ್ ಮಾತ್ರ ಗೊತ್ತು, ಕಚ್ಚೋದಕ್ ಬರಲ್ಲ. ಹೌದೇನೆ, ಹೌದೇನೆ.
ಯಾರು ಅಂತ ನಿನ್ ತೋರ್ಸ್ಬೇಕೇನೆ. ಯೋ ಯೋ ನೀವೇನು ತೋರ್ಸೋದ್ ಬೇಡ. ಒಂದು ನಿಮಿಷ, ಒಂದೇ ಒಂದ್ ನಿಮಿಷ ನೀವಿಲ್ಲಿದ್ರು ಕರ್ನಾಟಕದಲ್ಲಿರೋ ಟಿವಿಯಲ್ಲೂ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. PR ಜುವೆಲರ್ಸ್ ಓನರ್ ಭವಾನಿ ಚಂದ್ರ ಮಾನ ಮರ್ಯಾದೆಗೆ ಹೆದರೋ ಹೆಂಗಸಿನ ಅಸಲಿ ಮುಖವಾಡ ಅಂತ ಹೆಡ್ಲೈನ್ಸ್ ಬರುತ್ತೆ. ಬರ್ಬೇಕಾ? ಮೀಡಿಯಾದವ್ರನ್ನ ಕರೆಸ್ಲಾ? ನಿನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. 3 ಎಣಿಸ್ತೀನಿ ಅಷ್ಟೇ. 1 2 ಅಮ್ಮ, ಅಕ್ಕ ರಾಜ್ಕುಮಾರಿ ತರ ಕಾಣ್ತಿದ್ದಾಳಲ್ವಾ? ಕಣೆ, ನಾನಿದನ್ನ ಕನಸಿನಲ್ಲೂ ಕೂಡ ಕಲ್ಪನೆ ಮಾಡಿರ್ಲಿಲ್ಲ. ಹಾರ ಕೊಡಿಮ್ಮ. ಈಗ ವಧುವರರು ಹಾರ ಹಾಕೋಬೇಕು. ತಗೊಳ್ಳಿ. ಮೊದಲು ನೀರು ಹಾಕಪ್ಪ. ಚಿಕ್ಕಪ್ಪ, ಅಕ್ಕನ ಮೇಲೆ ಎತ್ಕೊಳ್ಳಿ. ಭಾವ ಎಷ್ಟೇ ಟ್ರೈ ಮಾಡಿದ್ರು ಹಾರ ಹಾಕಕ್ ಆಗ್ಬಾರ್ದು. ಎತ್ತಿ. ಆರಡಿ ಕಟೌಟ್ ನಮ್ಮ ಅಣ್ಣ. ಬೇಕು ಅಂದ್ರೆ ಚಂದ್ರನೇ ಸಿಗ್ತಾನಂತೆ. ಅದಕ್ಕೆ ಹಾರ ಹಾಕಕ್ಕಾಗಲ್ವಾ? ಈಗ ವಧು ವರಂಗ್ ಹಾರ ಹಾಕ. ಸಾಕು ತಲೆ ಬಾಗಿಸ್ಬೇಡ. ಈಗ್ಲೇ ಹೇಳ್ತಿದ್ದೀರಿ, ತಲೆ ಬಾಗಿಸ್ಬೇಡ ನೀನು. ಅಕ್ಕನಿಂದ ಮೇಲೆ ಎತ್ತಿ. ಹುಷಾರು.
ಹೆಂಡತಿ ಎದುರುಗಡೆ ತಲೆ ಬಾಗ್ಸೋದನ್ನ ಈಗಿನಿಂದಲೇ ರೂಢಿ ಮಾಡ್ಕೋಬೇಕಪ್ಪ. ಅಂತೂ ಹುಡ್ಗ ಹಳ್ಳಕ್ ಬಿದ್ದ, ಇನ್ಮೇಲೆ ಹುಡುಗಿಗೆ ತಲೆ ಬಾಗ್ಸೋದನ್ನ ಕಲ್ತ್ಕೊಳಪ್ಪ. ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ರ ಮುಂದೆ ರಾಜ್ಗುರು ಮನೆತನ ಯಾವತ್ತೂ ತಲೆ ಬಂದು. ವಾ ವಾ, ಮಾತು ಅಂದ್ರೆ ಇದು ಕಣೋ. ಇನ್ನು ಮಾಂಗಲ್ಯ ಧಾರಣೆ ಆಗಿಲ್ಲ ಕಣೋ, ಶಾಸ್ತ್ರ ಇನ್ನೂ ಬಾಕಿ ಇದೆ. ಲಕ್ಷ್ಮಿಯವರೇ, ಈ ಮದ್ವೆಗೋಸ್ಕರ ನಾವು ಎಷ್ಟು ವರ್ಷ ಕಾದಿದ್ದೀವಿ. ಸಾಕೇತ್ಗೆ ಬಂಗಾರದಂತ ಹೆಣ್ಣು ತರಬೇಕು ಅಂತ ಅನಿ ಮತ್ತು ಮೀರಾ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಈ ಮದ್ವೆಲೂ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಅನ್ಕೊಂಡಿದ್ವಿ. ಸದ್ಯ ದೇವ್ರ ದೊಡ್ಡವನು, ಅಂಥದ್ದೇನೂ ನಡೀಲಿಲ್ಲ. ಅದ್ಮಾತು ಆ ದೇವ್ರೇ ನಮ್ಮನ್ನು ಕಾಪಾಡ್ಬಿಟ್ಟ. ಅಹಲ್ಯ ದೇವ್ರ ಭಕ್ತೆ, ದೇವ್ರನ್ನ ತುಂಬಾ ನಂಬ್ತಾಳೆ. ಅವಳ ಪೂಜೆ ಪುನಸ್ಕಾರಕ್ಕೆ ಈಗ ಬೆಲೆ ಸಿಕ್ತು. ಎಲ್ಲಿ ಅವಳ ಹಿಂದಿನ ಕತೆ ಅವಳ ಜೀವನನೇ ನುಂಗ್ಬಿಡುತ್ತೇನೋ ಅಂತ ಭಯ ಆಗಿತ್ತು. ಆದ್ರೆ ಇವರಂತ ಈ ಅಳಿಯಂದ್ರು ಪಾತಾಳ ಕೇಳ್ತಿದ್ದ ನನ್ನ ಮಗಳನ್ನ ಆಕಾಶದ ಎತ್ತರಕ್ಕೆ ಏರಿಸ್ಬಿಟ್ರು. ಸಾಕೇತ್ ಅನಿಕೇತ್ ಇಬ್ರು ಶಾಂತಲಮ್ಮನ ಮಕ್ಕಳು. ಅವರಲ್ಲಿ ಅವ್ರ ತಂದೆ ತಾಯಿ ಗುಣನೇ ಇದೆ. ಎಲ್ಲದನ್ನೂ ಸರಿಯಾಗಿ ತೂಗ್ತಾರೆ. ಕೆಟ್ಟದನ್ನ ಬಯಸೋರ್ಗೂ ಕೂಡ ಅವ್ರು ಕೆಟ್ಟದನ್ನ ಬಯಸಲ್ಲ. ಅಂದ್ಹಾಗೆ ಮೀರಂಗೆ ಗಂಡೇನಾದ್ರೂ ನೋಡಿದ್ರೇನೋ? ಅಯ್ಯೋ, ಅವಳಿನ್ನೂ ಚಿಕ್ಕ ಮಗು, ಅವಳಿಗೀಗಲೇ ಯಾಕೆ ಮದುವೆ? ಹಾಗನ್ಬೇಡಿ, ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕು ಅದಾಗ್ಬಿಡ್ಬೇಕು. ಹುಡುಗ ಮದುವೆ ವಯಸ್ಸಲ್ವಾ? ಮೀರನ್ ಎಲ್ಲ ಜವಾಬ್ದಾರಿನೂ ಸಾಕೇತ್ ವಹಿಸ್ಕೊಂಡಿದ್ದಾನೆ. ಅವನೇ ಅವಳಿಗೆ ಗಂಡು ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮಕ್ಕಳನ್ನ ಒಳ್ಳೆ ಗಂಡು ನೋಡಿ ದಾರೆ ಎರೆದು ಕೊಟ್ಬಿಟ್ರೆ ನಮ್ಮ ತಾಯಿತನದ ಜವಾಬ್ದಾರಿ ಕಳೆದ್ಬಿಡತ್ತೆ ಅಲ್ವಾ?